ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಾಗಡೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಬಾಬಾ ಸಾಹೇಬರ ಸ್ಮರಣೆಗಾಗಿ ಈ ಪುತ್ಥಳಿ ಪ್ರತಿಷ್ಠಾಪಿಸಲು ಮುಂದಾಗಿರುವುದು ಶ್ಲಾಘನೀಯವಾಗಿದ್ದು, ಪೂಜಾ ವಿಧಿವಿಧಾನಗಳ ನಂತರ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿ ಶಿವಣ್ಣ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಮಂತ್ರ ನಮಗೆ ಸದಾ ದಾರಿದೀಪ. ನಾವು ಅಂಬೇಡ್ಕರ್ ಹೇಳಿದಂತೆ ಮೊದಲು ಶಿಕ್ಷಣವನ್ನ ಪಡೆಯಬೇಕು. ಆಗ ಮಾತ್ರ ಸಾಮಾಜಿಕವಾಗಿ ಎಲ್ಲ ಸ್ಥಾನಮಾನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಅಲ್ಲದೆ ತಾಲೂಕಿನ ಪ್ರತಿ ಗ್ರಾಮದಲ್ಲಿಯೂ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಎತ್ತಿ ಹಿಡಿಯುವ ಇಂತಹ ಪುತ್ಥಳಿಗಳು ನಿರ್ಮಾಣವಾಗಬೇಕಿದೆ ಎಂದು ತಮ್ಮ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ನಾಯಕ ಹುಸ್ಕೂರು ಮದ್ದೂರಣ್ಣ, ಹಿರಿಯ ಹೋರಾಟಗಾರರಾದ ಚಿಕ್ಕಹಾಗಡೆ ನಾರಾಯಣಪ್ಪ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಾಗಡೆ, ಆನೇಕಲ್ ದಲಿತ ಚಿನ್ನಪ್ಪ, ಕೆ ಕೃಷ್ಣಪ್ಪ, ಪಿ ಅಂಜಿ, ಬಿಎಸ್ಪಿ ಯಲ್ಲಪ್ಪ, ಜಾಲಿ ವೆಂಕಟೇಶ್, ಹೆಬ್ಬಗೋಡಿ ವೆಂಕಟೇಶ್, ಎಬಿಸಿ ಯಲ್ಲಪ್ಪ, ಪರಶುರಾಮ್, ವಿನೋದ್, ಶಿವಮೂರ್ತಿ, ರವಿಕುಮಾರ್, ಅಂಬೇಡ್ಕರ್, ಸೊಪ್ಪಹಳ್ಳಿ ಬಸವರಾಜ್, ಪ್ರಜ್ವಲ್, ಅರುಣ್, ಚಂದ್ರು ಸೇರಿದಂತೆ ಚಿಕ್ಕಹಾಗಡೆ ಗ್ರಾಮಸ್ಥರು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಚಿಕ್ಕಹಾಗಡೆ ಗ್ರಾಮದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವತ್ತು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಅಖಂಡ ಭಾರತದ ಸಂವಿಧಾನದ ಶಿಲ್ಪಿ, ಅವರ ಒಂದು ನೆನಪು ಮತ್ತು ಅವರ ಹೆಸರು ಯಾವಾಗಲೂ ಚಿರಸ್ಥಾಯಿಯಾಗಿ ಇರಬೇಕು ಅನ್ನುವಂಥದ್ದು ಈ ಒಂದು ಪ್ರತಿಮೆಗಳ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ, ಎಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ಮಾಡೋದರಿಂದ ಅವರ ಒಂದು ನೆನಪು ಯಾವತ್ತೂ ಸದಾಕಾಲ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇದೆಲ್ಲನೂ ಕೂಡ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಚಿಕ್ಕಹಾಗಡೆ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಲು ಇವತ್ತು ಭೂಮಿ ಪೂಜೆ ಮಾಡಿದ್ದಾರೆ. ಗ್ರಾಮಸ್ಥರು ಎಲ್ಲ ಸೇರಿ ಒಗ್ಗೂಡಿ ಮಾಡಿದ್ದಾರೆ. ಇದು ಯಾರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟು ಎಲ್ಲರೂ 4 ಜನಕ್ಕೆ ಅನುಕೂಲ ಆಗಿ ಮಾಡಲಿ, ಯಾರಿಗೂ ತೊಂದರೆ ಆಗಬಾರ್ದು. ಇಡಲಿ, ನಮ್ಮ ಸಾಹೇಬರು ನಮ್ಮ ದೇವರಿದ್ದಂಗೆ ಇಡಲಿ ಅಂತ ನಾನು ಎಲ್ಲ ಗ್ರಾಮಸ್ಥರಿಗೆ ಇದೇ ರೀತಿ ಒಗ್ಗಟ್ಟಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ. ಚಿಕ್ಕಹಾಗಡೆ ಗ್ರಾಮದ ಎಲ್ಲ ಯುವಕರು ಒಗ್ಗೂಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ, ಈ ನಾಡಿನ ವಿಮೋಚಕ, ನಮ್ಮೆಲ್ಲರಿಗೂ ಕೂಡ ದಾರಿದೀಪ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇವತ್ತು ಗ್ರಾಮದ ಪ್ರಾರಂಭೋತ್ಸವದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಬಂದು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕರಿಗೆ ಮತ್ತು ವಿಶೇಷವಾಗಿ ಬಂದಂಥ ಎಲ್ಲ ಮುಖಂಡರಿಗೆ, ನಮ್ಮ ಎಚ್.ಎಂ. ವೆಂಕಟೇಶಣ್ಣವರಿಗೆ, ನಮ್ಮ ಗ್ರಾಮದ ಹಿರಿಯರಾದಂಥ ಕೆ ನಾರಾಯಣಪ್ಪನವರು, ಅವರು ನಮ್ಮ ಈ ತಾಲೂಕಿನಲ್ಲೇ ಒಂದು ಹೋರಾಟದಕ್ಕೆ ಮುಚ್ಚುಣಿ ಮಾಡಿದಂಥ ನಮ್ಮ ಹಿರಿಯರವರು, ನನಗೆ ಚಿಕ್ಕಪ್ಪ ಆಗಬೇಕು. ಇವರೆಲ್ಲರೂ ಕೂಡ, ಮತ್ತು ಹುಡುಗರು ನಮ್ಮ ವಿನೋದ್ ಇರ್ಬೋದು, ಪರಶುರಾಮ್ ಇರ್ಬೋದು, ಚಿನ್ನಯ್ಯ, ಇವರೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಪುತ್ಥಳಿ ಮಾಡೋದೇನಂತ ಹೇಳಿದ್ರೆ, ಈ ಗ್ರಾಮಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ ತತ್ವಗಳನ್ನು ಮೈಗೂಡಿಸ್ಕೋಬೇಕು. ಮತ್ತು ಇತ್ತೀಚೆಗೆ ನಾನಾದರೂ ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ, ಇವತ್ತು ಏನಾಗ್ಬಿಟ್ಟಿದೆ, ಒಂಥರ ಪ್ಯಾಷನ್ ಥರ ಮಾಡ್ತಾಯಿದ್ದಾರೆ ಕೆಲವರು. ಜಯಂತಿಗಳನ್ನ ಮತ್ತೊಂದನ್ನೆಲ್ಲ ಏನು ಮಾಡಬೇಕು, ಅಂಬೇಡ್ಕರ್ ಏನು ಕನಸಿತ್ತು ಅದು ಆಗ್ತಾಯಿಲ್ಲ. ಅವರ ಆದರ್ಶ ತತ್ವಗಳು ಕೂಡ ಮರೆ ಆಗ್ತಾಯಿದೆ. ಈ ಪ್ರತಿನಿತ್ಯ ಅವರ ಪುತ್ಥಳಿನ ಬಂದು ಹೋಗ್ತಂಥ ಸಂದರ್ಭದಲ್ಲಿ ಅವರ ಆದರ್ಶ ತತ್ವಗಳನ್ನು ಇಂದಿನ ಯುವಜನರು ಮೈಗೂಡಿಸ್ಕೊಳ್ಬೇಕು. ಮತ್ತು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯಾವ್ದಾನ ಪ್ರತಿಮೆಗಳು, ಭಾವಚಿತ್ರಗಳಿದೆ ಅಂದರೆ ಅದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತೆಲ್ಲರೂ ಕೂಡ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರ ಕಾರಣ. ಇಂಥ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ನನ್ನೆಲ್ಲ ಸಹೋದರರಿಗೆ ಮತ್ತು ಇದಕ್ಕೆ ಸಹಕಾರ ಮಾಡ್ತಕ್ಕಂಥ ಎಲ್ಲ ದಾನಿಗಳಿಗೂ, ಪ್ರೋತ್ಸಾಹಕರು ಕೂಡ ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್ ಬಂಧುಗಳೇ, ಇವತ್ತು ಚಿಕ್ಕಹಾಗಡೆಯಲ್ಲಿ ಏನು ಅಂದರೆ ವಿಶೇಷವಾಗಿ ಈ ದೇಶ ಕಂಡಂಥ ಅಪ್ಪಟ ಪ್ರತಿಭೆ ವಿಶ್ವವಿಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡೋದಕ್ಕೆ 8 ಅಡಿ ಪುತ್ಥಳಿಯನ್ನು ಇಡೋದಕ್ಕೆ ಚಿಕ್ಕಹಾಗಡೆಯಲ್ಲಿ
ಇವತ್ತು ಶಾಸಕರಾದಂಥ ಬಿ ಶಿವಣ್ಣವರು, ಹಾಗೆ ಮಧುರಣ್ಣವರು, ನಮ್ಮ ಎಚ್ ಎಂ ವೆಂಕಟೇಶಣ್ಣವರು, ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಕೆ ನಾರಾಯಣವರು, ಬಿ ಎಸ್ ಪಿ ಯಲ್ಲಪ್ಪನವರು, ಆಂಜಿ, ಆಮೇಲೆ ನಮ್ಮ ಕೆ ಕೃಷ್ಣಣ್ಣವರು ಎಲ್ಲರೂ, ಆಮೇಲೆ ನನ್ನ ಸಹೋದರರು ಇಲ್ಲಿರೋದ್ರಿಂದ ಅವ್ರ ಬೆಂಬಲದಿಂದ ಇವತ್ತು ಗುದ್ಲಿ ಪೂಜೆ ಆಗಿದೆ. ಎಲ್ಲರೂ ದಯವಿಟ್ಟು ಅವ್ರ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ರಿಗೂ ಜೈ ಭೀಮ್ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 8 ಅಡಿಯನ್ನು ಪುತ್ಥಳಿಯನ್ನು ಇಟ್ಟು ಅದ್ಧೂರಿಯಾಗಿ ಇಂಥ ಗಣ್ಯ ವ್ಯಕ್ತಿಗಳನ್ನ, ಇನ್ನೂ ಸಾಕಷ್ಟು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀರಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿಚಾರಗಳನ್ನ ಅನುಸರಿಸ್ಕೊಂಡು ನಾವು ಆ ದಾರಿನಲ್ಲಿ ಹೋಗೋಣ. ಎಲ್ಲಾದರೂ ಸರಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಇದು ಜಯಂತಿಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಹೋಗೋಣ, ಅವರ ಅರಿವುಗಳನ್ನ ನಾವು ತಿಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂದಿರೋಂಥ ಎಲ್ಲ ಶಿವಣ್ಣರಾಗಿರ್ಬೋದು, ಮಧುರಣ್ಣಾಗಿರ್ಬೋದು, ಎಚ್ ಎಂ ವೆಂಕಟೇಶನ್ ಆಗಿರ್ಬೋದು, ಇಲ್ಲೆಲ್ಲ ನನ್ನ ಗ್ರಾಮಸ್ಥರು, ನನ್ನ ಅಣ್ಣತಮ್ಮಂದರು, ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಜೈ ಭೀಮ್ ಹೇಳ್ತಾ ಈ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಗ್ರಾಮದಲ್ಲಿ ಸುಮಾರು 1999 ಅಣ್ಣವರು ಸ್ಥಾಪನೆ ಮಾಡಿದಂಥ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ವಿ. ಅವರು ಇಲ್ಲಿ ಸಂಘಟನೆ ಅಂಬೇಡ್ಕರ್ ಯುವಕ ಸಂಘ ಮಾಡಿ ಸಾಹೇಬರು ಅಧ್ಯಕ್ಷರಾಗಿದ್ದರು, ನಮ್ಮ ನಾರಾಯಣಣ್ಣವರು. ಇದುವರೆಗೂ ನಾವು ನಮ್ಮ ಚಿಕ್ಕಾಗಡೆ ಗ್ರಾಮದಲ್ಲಿ ಯಾರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ನಾವು ಒಂದು ಅಣ್ತಮ್ಮನ ರೀತಿಯಾಗಿ ಹೋಗಿದ್ದೀವಿ. ಇನ್ನು ಮುಂದೆನೂ ಬಾಬಾ ಸಾಹೇಬ್ ಅಂಬೇಡ್ಕರ ಕಟ್ಟಡವನ್ನು ಕಟ್ಟಿ ಎಲ್ಲ ರೀತಿಯಾಗಿ ಆನೇಕಲ್ಲಲ್ಲಿ ನಮ್ಮ ಚಿಕ್ಕಾಗಡೆ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಕ್ಕೂಟು ನಾವು ಒಂದು ಹಬ್ಬದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಥರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇಷ್ಟೊತ್ತು ಮಾತಾಡಲು ನಾವು ಊರೆಲ್ಲರೂ ಸೇರಿ, ನಮ್ಮ ಅಣ್ಣತಮ್ಮಂದರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಸೇರಿ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು, ನಮ್ಮ ಆನೇಕಲ್ ತಾಲೂಕು ಶಾಸಕರು, ಹಲವಾರು ನಮ್ಮ ಎಚ್ ಎಂ ವೆಂಕಟೇಶ್ ಸಾರು, ಮದ್ದೂರಣ್ಣವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಅಂಬೇಡ್ಕರ್ ಭವನ ದಿಣಿ ಬೇಡ, ಇವರು ಚಿಕ್ಕವರು ಯಾರು ಈಗ ಅಂಬೇಡ್ಕರ್ ಭವನ ಕಟ್ತಾ ಇದ್ದಾರೆ. ಈಗ ಯಾರು ಸ್ಟ್ಯಾಚು ಪುತ್ಥಳಿ ಕಟ್ತಾವ್ರೆ. ಈಗ ಅದನ್ನು ಯಾರಿಗೂ ತಗರಲ್ಲ, ತಂಟೆದಾಗರ ಇಲ್ದಿರ ನೆಮ್ಮದಿಗೆ ಕಟ್ಕೊಂಡು ಹೋಗಲಿ. ಊರ ಜನಕ್ಕೆ ಸಪೋರ್ಟ್ ಏನಿದೆ ಸಪೋರ್ಟ್ ಮಾಡೋಣ, ಏನು ತೊಂದರೆ ಇಲ್ದಿರ ಏನಿಲ್ದಿರ ಹೋಗಲಿ ಅಷ್ಟೇ. ತುಂಬ ವರ್ಷಗಳ ನಂತರ ಇದು ನೆರವೇರ್ತು. ಭಾರಿ ಕಷ್ಟಪಟ್ಟು ನಾವು ಚೀಟಿಗಳು ನಡೆಸಿ ಈ ಜಾಗವನ್ನು ಬಿಡಿಸ್ಕೊಂಡ್ರಿ. ಇವತ್ತು ಚಿನ್ನಯ್ಯ ಅಂತೇಳಿ ಈ ಹುಡುಗ ಆ ರೆಕಾರ್ಡ್ಸ್ ಎಲ್ಲ ಎತ್ತಿ ಇದನ್ನು ಸರ್ಕಾರಕ್ಕೆ ಎಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ಹೋರಾಟ ಮಾಡಿ ಇವತ್ತು ನಮ್ಮ ಪರಶುರಾಮ ಇರ್ಬೋದು, ಯಾಕಂದರೆ ಈ ಊರಿನ ಸ್ವಲ್ಪ ಪ್ರಮುಖ ಹುಡುಗನೇ, ಎಲ್ಲ ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಮುಂದೆ ಏನು ಮಾಡ್ತಾರೋ ಏನು ಲೀಡರ್ಗಳನ್ನ ಇದು ಮಾಡಿಕೊಂಡು ನಾವು ಈ ಊರಲ್ಲಿ ಚೆನ್ನಾಗಿ ಹೋಗೋ ರೀತಿಯಲ್ಲಿ ನಾವು ಇನ್ನು ಮುಂದೆ ನೋಡ್ಕೊತೀವಿ. ಚಿಕ್ಕಗಡೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಗುದ್ಲಿ ಪೂಜೆಗೆ ನನ್ನನ್ನು ಆಹ್ವಾನಿಸಿ ನನಗೆ ಸನ್ಮಾನ ಮಾಡಿದ ಚಿಕ್ಕಗಡೆ ಗ್ರಾಮಸ್ಥರ ಎಲ್ರಿಗೂ ನನಗೆ ಜೈ ಭೀಮ್ ವಂದನೆಗಳು. ಈಗ ನನ್ನ ಸಹಕಾರ ಇದ್ದೇ ಇರ್ತದೆ. ಯಾವ ರೀತಿ ಅಂದರೆ ಎಲ್ಲ ಕುಂತ್ಕೊಂಡು ಏನು ಮಾಡ್ಬೇಕಂತ ನನಗೆ ಒಂದು ಜವಾಬ್ದಾರಿ ವಹಿಸಿದ್ರೆ ನಾನು ಅದನ್ನ ವಹಿಸ್ಕೊಳ್ಳೋಕ್ಕೆ, ಬಾಬಾ ಸಾಹೇಬರ ಪುತ್ಥಳಿಯನ್ನು ಭಾಳ ಅದ್ದೂರಿಯಿಂದ ಮಾಡಲಿಕ್ಕೆ ನಾನು ವಹಿಸ್ಕೊಳ್ಳೋಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.